ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವಧರ್ಮಗಳ ಭಾವೈಕ್ಯತೆಯ ಕೊಂಡಿಯಾಗಿರುವ ಮೊಹರಂ ಹಬ್ಬ ಆಚರಣೆ ಆಧುನಿಕ ಯುಗದಲ್ಲೂ ಸ್ನೇಹ ಭ್ರಾತೃತ್ವದ ಸಂಕೇತವಾಗಿ ನಡೆದುಕೊಂಡು ಬಂದಿದೆ. ಹುತಾತ್ಮರನ್ನು ನೆನೆಯುವ ಉದ್ದೇಶದಿಂದ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನು ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸಲಾಗುತ್ತದೆ. ಮೊಹರಂ ಸರ್ವಧರ್ಮೀಯರು ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬವಾಗಿದೆ. ಇದಕ್ಕೆ ಅಲಾಯಿ ಹಬ್ಬ ಅಂತಲೂ ಹೆಸರು. ಹಳ್ಳಿಗಳಲ್ಲಿ ಈ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುತ್ತಾರೆ. ಈ ಹಬ್ಬದಲ್ಲಿ ಚಿಣ್ಣರನ್ನ ನೋಡುವುದೇ ಒಂದು ಮಜಾ. 5 ದಿನಗಳವರೆಗೆ ಕೂರಿಸಲಾಗುವ ಅಲಾಯಿ ದೇವರಿಗೆ ಕುಣಿ ತೆಗೆದು ಅಗ್ನಿಕುಂಡ ಪ್ರವೇಶ ಮಾಡುತ್ತಾರೆ. ಇನ್ನೊಂದೆಡೆ ಅಲಾಯಿ ದೇವರ ಎದುರಿಗೆ ವೃತ್ತಾಕಾರದ ಇಟ್ಟಿಗೆಗಳನ್ನಿಟ್ಟು ಮೊಹರಂ ಕೊನೆಯ ದಿನ ಹಬ್ಬ ಆಚರಿಸಲಾಗುತ್ತದೆ. ಹಬ್ಬದ ಕೊನೆಯ ದಿನ ಇಮಾಮ್ ಕುಟುಂಬದವರನ್ನು ಸ್ಮರಿಸುವುದಕ್ಕಾಗಿ ಊರು ಕೇರಿಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ. ಇಮಾಮ್ ಅವರು ತೋರಿದ ಮಾನವೀಯತೆಗೆ ಗೌರವ ಕೊಡುವುದೇ ಮೊಹರಂ ಹಬ್ಬದ ವಿಶೇಷತೆ. ಅವರು ಇಸ್ಲಾಂ ಧರ್ಮದ ಕಟ್ಟುಪಾಡುಗಳಿಗಾಗಿ ಜೀವನ ಮುಡುಪಾಗಿಟ್ಟಿದ್ದರು. ದೇವರಿಗೆ ಹರಕೆ ತೀರಿಸಲೆಂದು ಫಕೀರರಾಗಿರುತ್ತಾರೆ. ಅಲ್ಲದೆ ಕೈಯಲ್ಲಿ ಕೆಂಪು ಲಾಡಿ ಕಟ್ಟಿಕೊಳ್ಳುತ್ತಾರೆ. ಇದನ್ನು ಕರುಳಿಗೆ ಹೋಲಿಸುವ ಕಥೆಗಳು ಇವೆ. ಮತ್ತು ಮೈಗೆ ಬಣ್ಣದ ಲಾಡಿಗಳನ್ನು ಹಾಕಿಕೊಳ್ಳುತ್ತಾರೆ. ಹರಕೆ ತೀರಿಸಲೆಂದು ಹುಲಿಯಾಗುತ್ತಾರೆ. ಕುಡಿಕೆ ಮಡಿಕೆ. ಮೊಹರಂ ಹಬ್ಬದ ಶರಬತ್ತಿಗೆ ಹೆಚ್ಚಿನ ಮಹತ್ವವಿದೆ. ಕುಡಿಕೆ ಮಡಿಕೆಗಳಿಗೆ ಹೆಚ್ಚಿನ ಬೇಡಿಕೆ. ಹಬ್ಬದಲ್ಲಿ ಮಡಿಕೆಯನ್ನು ಶರಬತ್ ಸೇವಿಸಲು ಮತ್ತು ಮಡಿಕೆಯಾಟವಾಡಲು ಬಳಸುತ್ತಾರೆ. ಹೆಜ್ಜೆ ಕುಣಿತದಲ್ಲಿ ಮಡಿಕೆಗಳನ್ನು ಬಳಸುತ್ತಾರೆ. ಈ ಹೆಜ್ಜೆ ಕುಣಿತ ನೋಡುವುದೇ ಒಂದು ವೈಭವ. ಮೊಹರಂ ಹುಲಿ. ಕೆಲವು ಊರುಗಳಲ್ಲಿ ಬೇಡರ ಕಣ್ಣಪ್ಪ ವೇಷ ಹಾಕಲಾಗುತ್ತದೆ. ಯುದ್ಧದ ಸಂದರ್ಭದಲ್ಲಿ ಹುಸೇನರ ಮಗ ಸೈನಿಕರಿಂದ ತಪ್ಪಿಸಿಕೊಂಡು ಕಾಡಿನೊಳಗೆ ಓಡಿ ಹೋಗುತ್ತಾನೆ. ಬೇಡರ ಕಣ್ಣಪ್ಪ ಮಗುವನ್ನು ರಕ್ಷಿಸಿ ನೀರು ಕುಡಿಸುತ್ತಾನೆ. ಹಿಂಬಾಲಿಸುತ್ತಾ ಬಂದ ಸೈನಿಕರು ಮಗುವನ್ನು ಬೇಡುತ್ತಾರೆ. ನಿರಾಕರಿಸಿದ ಬೇಡನು ಅವರೊಡನೆ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಮಾಡಿ ರಕ್ಷಿಸುತ್ತಾನಂತೆ. ಅದೇ ರೀತಿ ಬೇಡರ ವೇಷಧಾರಿ ಎದುರಿಗುವ ಹುಲಿಯನ್ನ ಕತ್ತಿಯಿಂದ ಹೆದರಿಸುವ ಕುಣಿತ ಜನಜನಿತವಾಗಿದೆ. ಹೀಗಾಗಿ ಹುಲಿಯ ವೇಷ ಹಾಕಿ ಹರಕೆ ತೀರಿಸುತ್ತಾರೆ. ಭಾವೈಕ್ಯತೆಯ ಸಂಕೇತ. ಮೊಹರಂ ಧರ್ಮ ಜಾತಿಯ ಹಂಗಿಲ್ಲದೆ ಹಬ್ಬವಾಗಿದೆ. ಇದು ಎಲ್ಲರೂ ಭಾವೈಕ್ಯತೆಗೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ. ಗಜೇಂದ್ರಗಡದ ಮೊಹರಮ ಸಡಗರ ನೋಡಾಕ ಬಲು ಜೋರ. ಗಜೇಂದ್ರಗಡದ ಮೊಹರಮ ಸಡಗರ ನೋಡಾಕ ಬಲು ಜೋರ. ಅಲಿ ಮೌಲಾಲಿ ಸತ್ಯ ಶರಣರ ಶಕ್ತಿಯ ಅವತಾರ. ಅಲಿ ಮೌಲಾಲಿ ಸತ್ಯ ಶರಣರ ಶಕ್ತಿಯ ಅವತಾರ. ಗಜೇಂದ್ರಗಡದ ಮೊಹರಮ ಸಡಗರ ನೋಡಾಕ ಬಲು ಜೋರ. ಗಜೇಂದ್ರಗಡದ ಮೊಹರಮ ಸಡಗರ ನೋಡಾಕ ಬಲು ಜೋರ. ಅಲಿ ಮೌಲಾಲಿ ಸತ್ಯ ಶರಣರ ಶಕ್ತಿಯ ಅವತಾರ. ಅಲಿ ಮೌಲಾಲಿ ಸತ್ಯ ಶರಣರ ಶಕ್ತಿಯ ಅವತಾರ. ನವಲಿ ಚಿತ್ತಾಪುರ ಗ್ರಾಮದಾಗ ನೆಲಿಸಾರ ಹಜರತ್ ಅಲಿ ಶರಣರ. ಆಗಿನ ಕಾಲದಾಗ ಜೋರಾಗಿ ನಡೀತಿತ್ತು ಮೊಹರಮ ಸಡಗರ. ಕತ್ತಲ ರಾತ್ರಿ ಸತ್ಯ ಶರಣರು ಕುದುರೆಯ ಮೈದುಂಬಿ ಬಂದಾರ. ಅಗ್ನಿಯ ಹಾದು ಮಧ್ಯರಾತ್ರಿಯಲ್ಲಿ ಹೊರಟಾರ ಸಂಚಾರ. ಸಂಚಾರ ಮಾಡುತ್ತ ಗಜೇಂದ್ರಗಡಕ ಬಂದು ಭಕ್ತರನ್ನ ಕರೆದಾರ. ಇಲ್ಲೇ ನೆಲಸತೇನೆ ಸ್ವಲ್ಪ ಜಾಗವನ್ನು ಕೊಡಬೇಕ ನನಗಂದಾರ. ಸತ್ಯವ ತೋರಿಸಿದ್ರ ಜಾಗ ಕೊಡ್ತೇವಿ ಅಂತಾರ ಊರಿನ ಭಕ್ತರ. ಸತ್ಯವ ತೋರಿಸಿ ಶರಣರು ಗಜೇಂದ್ರಗಡದಾಗ ನೆಲೆಸ್ಯಾರ. ಗಜೇಂದ್ರಗಡದ ಮೊಹರಮ ಸಡಗರ ನೋಡಾಕ ಬಲು ಜೋರ. ಗಜೇಂದ್ರಗಡದ ಮೊಹರಮ ಸಡಗರ ನೋಡಾಕ ಬಲು ಜೋರ.
ಅಲಿ ಮೌಲಾಲಿ ಸತ್ಯ ಶರಣರ ಶಕ್ತಿಯ ಅವತಾರ ಅಲಿ ಮೌಲಾಲಿ ಸತ್ಯ ಶರಣರ ಶಕ್ತಿಯ ಅವತಾರ